ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ನನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ರೇ ಆಪ್ಟಿಕ್ಸ್ ಅನ್ನುವಂಥ ಚಾಪ್ಟರ್ ಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡಿದ್ವಿ. ಓಕೆ, ಈಗ ಇವತ್ತಿನ ಕ್ಲಾಸಲ್ಲಿ ಅದೇನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಡಿಸ್ಕಷನ್ ಮಾಡಿದ್ವಲ್ಲ ಆ ಕಾನ್ಸೆಪ್ಟ್ ಮೇಲೆ ಈ ಹಿಂದೆ CET, JEE, ನೀಟಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಕ್ವಶನ್ಸ್ ಏನು ನಾನು ಚೂಸ್ ಮಾಡ್ಕೊಂಡಿದ್ದೀನಲ್ಲ, ಆ ಚೂಸ್ ಮಾಡ್ಕೊಂಡಿರೋಂಥ ಕ್ವಶನ್ಸ್ಗಳು ಇಮೇಜ್ ರೂಪದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾವೆ. ಆ ಬಂದಿರುವಂತಹ ಕ್ವಶನ್ ಏನಿದೆಯಲ್ಲ, ಕ್ವಶನ್ಗೆ ನಾವು ಸೊಲ್ಯೂಷನ್ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಮೊದಲನೇ ಕ್ವಶನ್ ಏನಪ್ಪಾ ಅಂತಾರೆ, ಇನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ವೆನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್, ಅಂದರೆ I ಈಸ್ ಈಕ್ವಲ್ ಟು C. ಫಾರ್ ದ ಪೇರ್ ಆಫ್ ಮೀಡಿಯಾ ಇನ್ ಕಾಂಟ್ಯಾಕ್ಟ್ ವಾಟ್ ವಿಲ್ ಬಿ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಂದಾಗ ಎರಡು ಇಂಪಾರ್ಟೆಂಟ್ ಕಂಡೀಷನ್ ನಿಮ್ಗೆ ಗೊತ್ತಿರಬೇಕು. ಒಂದನೇ ಕಂಡೀಷನ್ ಏನಪ್ಪಾ ಅಂತಾರೆ, the ray has to travel from denser medium to rarer medium, then and then only total internal reflection occurs. Second important condition is the angle of incidence must be greater than critical angle. Understood? ಹಂಗಂತಾರೆ ಇಲ್ಲಿ ಕ್ವಶನ್ ಕೊಟ್ಟಿದಾರಲ್ಲ, ಆ ಕ್ವಶನಿನ ಪ್ರಕಾರ ನೋಡ್ರಿ, ಇದು ರೇರರ್ ಮೀಡಿಯಂ ಅನ್ಕೊಳ್ಳೋಣ, ಇದು ಡೆನ್ಸರ್ ಮೀಡಿಯಂ ಅನ್ಕೊಳ್ಳೋಣ. ರೇ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಗಿದೆ? ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಏನಪ್ಪಾ ಅಂತಾರ, I ಈಸ್ ಈಕ್ವಲ್ ಟು C ಅಂತ ಹೇಳಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್ ಅಂತ ಹೇಳಿ. ಸೊ ಇದೇನು ಕಂಡೀಷನ್ ಇದೆಯಲ್ಲ, ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ವಾಟ್? ಕ್ರಿಟಿಕಲ್ ಕಂಡೀಷನ್. ಕ್ರಿಟಿಕಲ್ ಕಂಡೀಷನ್. ಈ ಕ್ರಿಟಿಕಲ್ ಕಂಡೀಷನ್ ಪ್ರಕಾರ ಯಾವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದ್ದದ್ದು ಕ್ರಿಟಿಕಲ್ ಆಂಗಲ್ಗೆ ಈಕ್ವಲ್ ಆಗುತ್ತಲ್ಲ, ಅವಾಗ ರಿಫ್ರಾಕ್ಷನ್ ಈಸ್ ಗೋಯಿಂಗ್ ಟು ಬಿ 90 ಡಿಗ್ರಿ. ಈಗ ಒಂಚೂರು ಆಂಗಲ್ ಆಫ್ ಇನ್ಸಿಡೆನ್ಸ್ನ ನೀವು ಜಾಸ್ತಿ ಮಾಡಿದ್ರಿ ಅಂತಂದ್ರೆ ರಿಫ್ರಾಕ್ಷನ್ ಆಗಲ್ಲ, ರಿಫ್ಲೆಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ದಿಸ್ ಈಸ್ I ಈಸ್ ಈಕ್ವಲ್ ಟು ವಾಟ್? C. ಆವಾಗ ರಿಫ್ರಾಕ್ಷನ್ ಎಷ್ಟು ಡಿಗ್ರಿ ಒಳಗಾಗಿರುತ್ತೆ ರೀ? 90 ಡಿಗ್ರಿ ಒಳಗೆ. ಇದು ನಾರ್ಮಲ್. ಹಂಗಾರೆ ಈ ಆಂಗಲ್ ಎಷ್ಟಿದು? 90 ಡಿಗ್ರಿ. ಈಗ ಒಂದು ಚೂರು ಆಂಗಲ್ ಆಫ್ ಇನ್ಸಿಡೆನ್ಸ್ನ ನೀವು ಜಾಸ್ತಿ ಮಾಡಿದ್ರಿ ಅಂತಂದ್ರೆ ದ ರೇ ಈಸ್ ನಾಟ್ ಗೋಯಿಂಗ್ ಟು ರಿಫ್ರಾಕ್ಟ್, ಇಟ್ ವಿಲ್ ರಿಫ್ಲೆಕ್ಟ್. ಓಕೆ, ನೋಡ್ರಿ, ವಾಪಸ್ ಅದ ಮೀಡಿಯಂ ಡೆನ್ಸರ್ ಮೀಡಿಯಂ ಒಳಗೆ ಹೋಗಿರುವಂತಾರೆ, ವಾಪಸ್ ಡೆನ್ಸರ್ ಮೀಡಿಯಂ ಒಳಗೆ ಬಂತು. ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ as what? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಂಗಾರೆ ಆಪ್ಷನ್ ಯಾವ್ದು ಕರೆಕ್ಟ್ ಇಲ್ಲಿ? ಆಪ್ಷನ್ A ಈಸ್ ಗೋಯಿಂಗ್ ಟು ಬಿ ಕರೆಕ್ಟ್. ಆಪ್ಷನ್ E is going to be correct because option A is how much? 90 degree. Angle of refraction ಎಷ್ಟು ಅಂತ ಕೇಳಿದಾರೆ. Angle of refraction is how much? 90 degree. Okay. Next, second question ನೋಡ್ರಿ, which of the following is not due to total internal reflection? ಓಕೆ, ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 2011 ಅಲ್ಲಿ ಕೇಳಿರುವಂಥ ಕ್ವಶನ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಆಗದೇ ಇರುವಂಥ ಪ್ರೊಸೆಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ವರ್ಕಿಂಗ್ ಆಫ್ ಆಪ್ಟಿಕಲ್ ಫೈಬರ್, ರಿಮೆಂಬರ್, ವರ್ಕಿಂಗ್ ಆಫ್ ಆಪ್ಟಿಕಲ್ ಫೈಬರ್ ಈಸ್ ಬೇಸ್ಡ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಂಗಾದ್ರೆ ಇದು ಆಪ್ಷನ್ ಅಲ್ಲ. ಡಿಫರೆನ್ಸ್ ಬಿಟ್ವೀನ್ ಅಪರೆಂಟ್ ಆ್ಯಂಡ್ ರಿಯಲ್ ಡೆಪ್ತ್ ಆಫ್ ಅ ಪಾಂಡ್, ಅಂದ್ರೆ ಈ ರಿಯಲ್ ಡೆಪ್ತ್ ಮತ್ತು ಅಪರೆಂಟ್ ಡೆಪ್ತ್ ಒಳಗೆ ಏನು ಡಿಫ್ರೆನ್ಸ್ ಇದೆಯಲ್ಲ, ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಅಂತ ಕೇಳಿದಾರೆ ಅವರು. ಇದಲ್ಲ. ನೆಕ್ಸ್ಟ್, ಮಿರೇಜ್ ಆನ್ ಹಾಟ್ ಸಮ್ಮರ್ ಡೇಸ್. ದಿಸ್ ಆಪ್ಷನ್ ಈಸ್ ಕರೆಕ್ಟ್, ಇಟ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆ್ಯಂಡ್ ಬ್ರಿಲಿಯನ್ಸ್ ಆಫ್ ಡೈಮಂಡ್ ಈಸ್ ಆಲ್ಸೋ ಡ್ಯೂ ಟು ವಾಟ್? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಂಗಾರೆ ಈ 4 ಆಪ್ಷನ್ ಅಲ್ಲಿ ವರ್ಕಿಂಗ್ ಆಫ್ ಆಪ್ಟಿಕಲ್ ಫೈಬರ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆ್ಯಂಡ್ ಮಿರೇಜ್ ಆನ್ ಹಾಟ್ ಸಮ್ಮರ್ ಡೇಸ್ ಡ್ಯೂ ಟು TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಬ್ರಿಲಿಯನ್ಸ್ ಆಫ್ ಡೈಮಂಡ್, ದಿಸ್ ಇಸ್ ಆಲ್ಸೋ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಂಗಾರೆ ಯಾವ ಪ್ರಾಸೆಸ್ ಇದ್ದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಆಗಲ್ಲ? ಡಿಫರೆನ್ಸ್ ಬಿಟ್ವೀನ್ ಅಪರೆಂಟ್ ಆ್ಯಂಡ್ ರಿಯಲ್ ಡೆಪ್ತ್. ಹಂಗಾರೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ B ಈಸ್ ಕರೆಕ್ಟ್. ಇದು 12th ಕ್ವಶನ್ ಆಗಿತ್ತು. ಇದು 13th ಕ್ವಶನ್, ಆಪ್ಷನ್ B. ಓಕೆ, ಇಲ್ಲಿ ರಿಯಲ್ ಡೆಪ್ತ್ ಮತ್ತು ಅಪರೆಂಟ್ ಡೆಪ್ತ್ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತಲ್ಲ, ದಟ್ ಡಿಫ್ರೆನ್ಸ್ ಈಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಇಲ್ಲಿ ನೋಡ್ರಿ, ಇದೊಂದು ಕಂಟೈನರ್ ಇದೆ ಅನ್ಕೊಳ್ಳೋಣ. ಇದರಲ್ಲಿ ನೀವೇನು ಹಾಕ್ತಿರಪ್ಪ ಅಂತಾರೆ, ಲಿಕ್ವಿಡ್ ಹಾಕ್ತೀರಿ, ವಾಟರ್ ಹಾಕ್ತೀರಿ ಅನ್ಕೊಳ್ಳಿ. ದಿಸ್ ಇಸ್ ವಾಟರ್. ಓಕೆ, ಇಲ್ಲಿ ₹1 ಕಾಯಿನ್ ಐತಿ ಅನ್ಕೊಳ್ಳಿ. ಈ ₹1 ಕಾಯಿನ್ ಏನಿದೆಯಲ್ಲ, ದಿಸ್ ಈಸ್ ಆಕ್ಚುವಲ್ ಡೆಪ್ತ್. ಬಟ್ ಯಾವಾಗ ನೀವು ಈ ಟಾಪ್ ಇಂದ ನೋಡ್ತಿರಲ್ಲ, ಇಲ್ಲಿ ಮೇಲಿಂದ ನೋಡಿದಾಗ ಈ ಕಾಯಿನ್ ಇದ್ದು ಒಂಚೂರು ರೈಸ್ ಆದಂಗೆ ಕಾಣಿಸುತ್ತೆ ನಿಮಗೆ, ಇಲ್ಲಿ ಕಾಣಿಸುತ್ತೆ. ಓಕೆ, ಇದೇನು ರೈಸ್ ಕಾಣಿಸುತ್ತಲ್ಲ, ದಿಸ್ ರೈಸ್ ಈಸ್ ಡ್ಯೂ ಟು ವಾಟ್? ರಿಫ್ರಾಕ್ಷನ್ ಆಫ್ ಲೈಟ್. ಹಂಗಾರೆ ಇದೇನು ಹೈಟ್ ಇದೆಯಲ್ಲ, ದಿಸ್ ಹೈಟ್ ಈಸ್ ಕಾಲ್ಡ್ ಆಸ್ ವಾಟ್? ಇಟ್ ಈಸ್ ಅಪರೆಂಟ್ ಹೈಟ್ ಅಥವಾ ಅಪರೆಂಟ್ ಡೆಪ್ತ್. ಹಂಗಂದ್ರೆ ಈ ಎರಡು ನೋಡ್ರಿ,
ಆಕ್ಚುಯಲ್ ಡೆಪ್ತ್ ಮತ್ತು ಅಪರೆಂಟ್ ಡೆಪ್ತ್ ಇವು ಎರಡು ಡೆಪ್ತ್ಗಳ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ, ದಿಸ್ ಈಸ್ ಡ್ಯೂ ಟು ವಾಟ್? ದಿಸ್ ಈಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್. ಹಾಗಾದ್ರೆ ಇವು ಎರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಇದ್ದದ್ದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ಅಲ್ಲ, ಇಟ್ ಈಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಅದರ ಸಲುವಾಗಿ 13th ಕ್ವಶನ್ ಆನ್ಸರ್ ಏನು? ಇಟ್ ಈಸ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, 14th question. A ray of light traveling in a transparent medium of refractive index mu falls on a surface separating the medium from the air at an angle of incidence 45 degree. For which of the following value of mu the ray can undergo total internal reflection? ಇದು ಕೇಳಿರುವಂಥ ಕ್ವಶನ್. ಸೊ ಈ ಕ್ವಶನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿರಿ, 2010 ಅಲ್ಲಿ ಕೇಳಿರುವಂಥದ್ದು. ಓಕೆ, ಸೊ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುತ್ತೆ ಕ್ವಶನ್. ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಅ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ. ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಇದೆ ಈ ರೀತಿ. ಈ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆಪ್ಪ ಅಂತಾರೆ? ಎನ್ ಅಂತಿದೆ. ಫಾಲ್ಸ್ ಆನ್ ಅ ಸರ್ಫೇಸ್ ಸೆಪರೇಟಿಂಗ್ ದ ಮೀಡಿಯಮ್ ಫ್ರಮ್ ಏರ್ ಅಟ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಫ್ 45 ಡಿಗ್ರಿ. ಇದರರ್ಥ ಇದು ನಾರ್ಮಲ್. ಈ ನಾರ್ಮಲ್ ಇಂದ ಒಂದು ರೇ ಬರುತ್ತೆ, ಎಷ್ಟು ಡಿಗ್ರಿ ಒಳಗೆ ಬರುತ್ತೆ ಅಂತಾರೆ? 45 ಡಿಗ್ರಿ ಒಳಗೆ ಬರುತ್ತೆ ಈ ಡೈರೆಕ್ಷನ್ ಒಳಗೆ. ಓಕೆ, ಇದು ನಾರ್ಮಲ್. ಓಕೆ, ಸೊ ಬಂದಿರುವಂಥದ್ದು ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ವ್ಯಾಲ್ಯೂ ಆಫ್ ಮ್ಯೂ ದ ರೇ ಕ್ಯಾನ್ ಅಂಡರ್ಗೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹಂಗಾರೆ ಎನ್ ವ್ಯಾಲ್ಯೂ ಎಷ್ಟು ಇತ್ತು ಅಂತಂದ್ರೆ ಈ ಬಂದಿರುವಂಥ ರೇ ಇದ್ದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಅನ್ನುವಂಥ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂತ ಕಂಡೀಷನ್ ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್, ಇಲ್ಲಿ ಬರೀತೀನಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್. ಓಕೆ, ಹಾಗಂತಾರ ಇದನ್ನ ಹೆಂಗೆ ಬರಿಬೋದು? sin I must be greater than sin C. Okay, but remember the relation between critical angle and refractive index. It is sin C is equal to 1 divided by n, where n is refractive index and C is critical angle. And ಈ n ಅನ್ನ ಬರೀ n ಅಂತ ಅಷ್ಟೇ ಬರೆಯಂಗಿಲ್ಲ, n dA ಅಂತ ಬರಿತೀವಿ ಅಥವಾ dA ಅಂತ ಬರೆಯೋಣ. Where D stands for what? Denser, and A stands for what? R ಅಂತ ಬರೆಯೋಣ. A ಬೇಡ, A stands for air ಅಂತ ತೊಗೊಂಡಿದೆ. R stands for what? Rarer. Refractive index of denser medium with respect to rarer medium ಅಂತ ಬರಿಬೇಕು. ಓಕೆ, ಯೂಶುವಲಿ ಇದನ್ನು ಏರ್ ಅಂತ ತಗೋತೀವಿ. ಏರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಸಲುವಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಕೆಳಗಡೆ ಬರ್ದಿರುವಂಥ ವ್ಯಾಲ್ಯೂ ಏನಾಗಿರುತ್ತೆ? ಎನ್ ಆಗಿರುತ್ತೆ. ಓಕೆ, ಬಟ್ ಇಲ್ಲಿ ಏನು ಎನ್ ಬರ್ದಿರ್ತೀವಲ್ಲ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ. ಓಕೆ, ಇನ್ ದಿಸ್ ಕೇಸ್ ಬರೀ ಎನ್ ಅಂತ ತಗೊಳ್ಳೋಣ ಇದನ್ನ. ಸೊ ಸೈನ್ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎನ್. ಹಾಗಾದ್ರೆ ಸೈನ್ ಸಿ ಜಾಗದಲ್ಲಿ ನಾವು ಏನು ಬರಿಬೋದು? 1 ಡಿವೈಡೆಡ್ ಬೈ ಎನ್. ಕರೆಕ್ಟಾ? ಸಾರಿ, ಸೈನ್ ಐ ಮಸ್ಟ್ ಬಿ ಗ್ರೇಟರ್ ದೆನ್ 1 ಬೈ ಎನ್. ಐ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಸೈನ್ ಎಷ್ಟಿದೆ ರೀ? 45 ಡಿಗ್ರಿ ಮಸ್ಟ್ ಬಿ ಗ್ರೇಟರ್ ದೆನ್ 1 ಬೈ ಎನ್. ಸೊ ಸೈನ್ 45 is how much? 1 divided by root 2 must be greater than 1 divided by n. ಅಥವಾ root 2 must be greater than n. ಓಕೆ, ಸೊ ನೋಡ್ರಿ ನಿಮ್ಮ ಆಪ್ಷನಲ್ಲಿ ಆ್ಯಕ್ಚುಲಿ 1 ಬೈ ರೂಟ್ 2 ಇದೇನು ರೂಟ್ 2 ಏನಿದೆಯಲ್ಲ ಆ ರೂಟ್ 2 ವ್ಯಾಲ್ಯೂ ಎಷ್ಟು? ಇಟ್ ಶುಡ್ ಬಿ 1.42. ಕರೆಕ್ಟಾ? ಹಾಗಾದ್ರೆ ನಿಮ್ಮ ಆಪ್ಷನಲ್ಲಿ 1.33 ಅಂತ ಕೊಟ್ಟಿದ್ದಾರೆ, 1.40 ಅಂತ ಕೊಟ್ಟಿದ್ದಾರೆ, 1.50, 1.25 ಅಂತ ಕೊಟ್ಟಿದ್ದಾರೆ. ಈ ರೂಟ್ 2 ವ್ಯಾಲ್ಯೂ ನೀವು ತೆಗೆದ್ರಿ ಯಾರು 1.42 ಬರುತ್ತೆ. ಸೊ ನಿಮ್ಮ ಆಪ್ಷನ್ ಎ 1.33 ಐತಿ, ಅದಂತೂ ಅಲ್ಲ, ಯಾಕಂದ್ರೆ 1.42ಕ್ಕಿಂತ ಕಮ್ಮಿ ಐತಿ. 1.40 ಅದು 42ಕ್ಕಿಂತ ಕಮ್ಮಿ ಇದೆ, ದಟ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. 1.25 ಅಂತಿದೆ, 1.25 ಇದಕ್ಕಿಂತಲೂ ಕಮ್ಮಿ ಐತಿ, ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಹಾಗಾದ್ರೆ ಆಪ್ಷನ್ ಸಿ 1.50 ಐತಿ, ದೇರ್ ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಹೌ ಮಚ್? ಇಟ್ ಈಸ್ 1.50. 1.42ಕ್ಕಿಂತಲೂ ಜಾಸ್ತಿ ಇರಬೇಕು ರಿಫ್ರಾಕ್ಟಿವ್ ಇಂಡೆಕ್ಸ್, ದೆನ್ ಆ್ಯಂಡ್ ದೆನ್ ಓನ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕ್ಯಾನ್ ಆಕರ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಕ್ವಶನ್. Okay, next question ನೋಡ್ರಿ. A small coin is resting on the bottom of a beaker filled with liquid.
A ray of light from the coin travels up to the surface of the liquid and moves along its surface. How fast the light traveling in the liquid? ಇದು ಕ್ವಶನ್. ಓಕೆ, ಸೊ ಕ್ವಶನ್ ಒಳಗಡೆ ಒಂದು ಇಮೇಜ್ ಕೊಟ್ಟಿದ್ದಾರೆ ನೋಡ್ರಿ. ಹೆಂಗಿದೆ ಕ್ವಶನ್ ಅಂತಾರೆ, ಇದೊಂದು ಕಂಟೈನರ್ ಇದೆ, ಒಂದು ಬೀಕರ್ ಇದೆ. ಈ ಬೀಕರಲ್ಲಿ ಲಿಕ್ವಿಡ್ ಇದೆ, ಇದು ಲಿಕ್ವಿಡಿನ ಸರ್ಫೇಸ್ ಅನ್ಕೊಳ್ಳೋಣ. ಇಲ್ಲಿ ಒಂದು ಕಾಯಿನ್ ಇದೆ. ಈ ಕಾಯಿನಿಂದ ಒಂದು ರೇ ಆಫ್ ಲೈಟ್ ಇದ್ದದ್ದು ಈ ರೀತಿ ಟ್ರಾವೆಲ್ ಆಗಿ ಆಮೇಲೆ ಏನಾಗ್ತಾ ಇದೆ, ಲಿಕ್ವಿಡ್ ಸರ್ಫೇಸಿನ ಅಲಾಂಗ್ ಹೋಗ್ತಾ ಇದೆ ಈ ರೀತಿ. ಓಕೆ, ಸೊ ಈ ರೀತಿ ಲಿಕ್ವಿಡಿನ ಸರ್ಫೇಸ್ಗೆ ಅಲಾಂಗ್ ಹೋಗುತ್ತೆ ಅಂತಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂತಾರೆ, ನಾರ್ಮಲ್ಗೆ ಎಷ್ಟು ಡಿಗ್ರಿ ಒಳಗೆ ಹೋಗ್ತಾ ಇದ್ದೀರಿ, ಅದು 90 ಡಿಗ್ರಿ ಒಳಗೆ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ 90 ಡಿಗ್ರಿ ಆಂಗಲ್ ಆಫ್ ರಿಫ್ರಾಕ್ಷನ್ ಇದ್ದಾಗ ಏನು ಆಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತಲ್ಲ, ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಕಾಲ್ಡ್ ಆಸ್ ವಾಟ್, ಕ್ರಿಟಿಕಲ್ ಆಂಗಲ್. ಓಕೆ, ಸೊ ಇದನ್ನ ನೋಡಿ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ ಹೇಳಿ, ಇದನ್ನ 3 ಸೆಂಟಿಮೀಟರ್ ಅಂತ ಕೊಟ್ಟಾರ. ಓಕೆ, ಹಂಗಾರೆ ಇಲ್ಲಿ ನೋಡ್ರಿ, ಐ ಇಸ್ ಈಕ್ವಲ್ ಟು ಏನಾಯ್ತು, ಸಿ. ವೈ? ಬಿಕಾಸ್ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಹಿಂಗಿದ್ದಾಗ ಈ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡೋಣ ಫಸ್ಟ್. ಸೊ ಸೈನ್ ಸಿ ಇಸ್ ಈಕ್ವಲ್ ಟು, ಸೈನ್ ಸಿ ಅಥವಾ ಸೈನ್ ಐ ಇಸ್ ಈಕ್ವಲ್ ಟು ಅಪೋಸಿಟ್ 3 ಡಿವೈಡೆಡ್ ಬೈ ಹೈಪೋಟೇನಿಯಸ್. ಹೈಪೋಟೇನಿಯಸ್ ಅಂತಾರ ಅಂಡರ್ ರೂಟ್ 4 ಸ್ಕ್ವೇರ್ 16 ಪ್ಲಸ್ 3 ಸ್ಕ್ವೇರ್ 9. ಸೊ ಇಟ್ ಈಸ್ 3 divided by 16 plus 9 is 25. 25 root ತೆಗೆದ್ರಿ ಅಂತಾರೆ, it is going to be 5. So sin C is equal to ಎಷ್ಟು ಬಂತು, it is 3 divided by 5. Okay, you remember there is a relation between refractive index and velocity of light. ಏನು ರಿಲೇಷನ್ ಇದೆ ಅದು, ಇದನ್ನು ನಾವು NL ಅಂತ ತಗೊಳ್ಳೋಣ. NL stands for what, liquid. and ಇದನ್ನು NA ಅಂತ ತಗೊಳ್ಳೋಣ. NA stands for what, refractive index of air. NA divided by NW ಅಥವಾ NL liquid is equal to VL divided by VA. ಈ ರಿಲೇಷನ್ ಹೆಂಗೆ ಬಂತಿದ್ದು, this relation is from N is equal to C divided by V, where N is refractive index and V is velocity of light. This C is the speed of light or velocity of light in air or vacuum, it is constant. Okay, so NA divided by NL is equal to VL divided by VA. ನಮ್ಗೆ ಈ ರಿಲೇಷನ್ ಯಾಕೆ ಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, sin C is equal to 1 divided by NLA. NLA stands for what, refractive index of liquid with respect to air. Okay, so ಇದನ್ನ ಹೆಂಗೆ ಬರೀಬಹುದು, NA divided by NL. Okay, so NA divided by NL already ನಮ್ಮ ವೆಲಾಸಿಟಿ ಒಳಗೆ ನಾವು ಬರಿಬೇಕು ಅಂತಾರೆ. NA divided by NL is what, VL divided by VA. VL divided by VA. So sin C already find out ಮಾಡಿದೀವಿ, 3 divided by 5 is equal to velocity of light. Velocity of light in water. Water or liquid divided by velocity of air. Velocity of air. So velocity of air ಎಷ್ಟು, it is 3 into 10 to the power 8 and 3 divided by 5. ಅಥವಾ VL is equal to 3 3s are 9 into 10 to the power 8 divided by 5. So VL is equal to ಎಷ್ಟು ಬರುತ್ತೆ ಇರೋದು, 1.48 into 10 to the power 8 meter per second. ಸೊ ಇದು ವೆಲಾಸಿಟಿ ಆಫ್ ಲೈಟ್ ಇನ್ ಲಿಕ್ವಿಡ್. ಅಂದರೆ ಈ ಲಿಕ್ವಿಡ್ ಒಳಗಡೆ ಈ ಲೈಟ್ ಏನಿದೆಯಲ್ಲ, ಹೋಗ್ತಾ ಇದೆಯಲ್ಲ ಕಾಯಿನಿಂದ, ಅದ್ರ ವೆಲಾಸಿಟಿ ಎಷ್ಟು, 1.8 into 10 to the power 8 meter per second. ಸೊ ನಿಮ್ಮ ಕ್ವಶನ್ನಲ್ಲಿ ಆಪ್ಷನ್ ಡಿ ಇದೆ ನೋಡ್ರಿ. ವಿಚ್ ಆಪ್ಷನ್ ಈಸ್ ಕರೆಕ್ಟ್, ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ಸೊ ನೋಟ್ ಮಾಡ್ಕೊಡ್ರಿ ಕರೆಕ್ಟಾಗಿ. ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು, 2077ನಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ 17th ಕ್ವಶನ್ ನೋಡ್ರಿ. For the given incident ray as shown in figure, the condition of total internal reflection of this ray, the required refractive index of the prism will be. ಅಂದ್ರೆ ಒಂದು ಪ್ರಿಸಮ್ ಕೊಟ್ಟಿದ್ದಾರೆ, ಡಯಾಗ್ರಾಮ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ಇದೊಂದು ಪ್ರಿಸಮ್ ಇದೆ. ಈ ಪ್ರಿಸಮ್ ಇಂದ ಒಂದು ರೇ ಆಫ್ ಲೈಟ್ ಈ ರೀತಿ ಬಂದಿದೆ. ಹಿಂಗೆ ಬಂದಿರುವಂಥದ್ದು ನಾರ್ಮಲಿಂದ ಈ ಕಡೆ ಬೆಂಡ್ ಆಗಿ ವಾಪಸ್ ಅದೇನಾಗಿದೆ ಅಂತಂದ್ರೆ ರಿಫ್ಲೆಕ್ಷನ್ ಆಗಿದೆ. ಓಕೆ, ಸೊ ದಿಸ್ ಈಸ್ ನಾರ್ಮಲ್.
ಈ ಆ್ಯಂಗಲ್ನ ಅವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಾರಪ್ಪ ಅಂದ್ರೆ 45 ಡಿಗ್ರಿ ಅಂಥೇಳಿ. ಸೊ ಲೆಟ್ ಅಸ್ ಟೇಕ್ ಇಟ್ ಆ್ಯಸ್ ಸಿ ಕ್ರಿಟಿಕಲ್ ಆ್ಯಂಗಲ್ ಅಂಥೇಳಿ. ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾದ್ರು ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿ ಇದ್ದಾಗ ಇಟ್ ವಿಲ್ ರಿಫ್ಲೆಕ್ಟ್. ಓಕೆ, ಸೊ ಇದನ್ನು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ತಗೊಳ್ಳೋಣ ಫಸ್ಟ್ ಸರ್ಫೇಸ್ಗೆ. ಇದು 90 ಡಿಗ್ರಿ ಫ್ರಾಮ್ ಫಿಗರ್ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಡೈಗ್ರಾಮನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. ಸ್ನೆಲ್ಸ್ ಲಾ ಏನು ಹೇಳುತ್ತೆ ಅಂತಂದ್ರೆ ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ and that constant is called as what? Refractive index. Okay, so n is equal to sin I divided by sin R. ಇನ್ಸಿಡೆನ್ಸ್ ಆಗ್ತಿರುವಂಥ ಆ್ಯಂಗಲ್ನ ಕೊಟ್ಟಿದ್ದಾರೆ ಅವರು 45 ಡಿಗ್ರಿ ಅಂತ ಹೇಳಿ. ಸೊ n is equal to sin 45 ಡಿಗ್ರಿ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಈ ಡೈಗ್ರಾಮಿಂದ ಆ್ಯಕ್ಚುಲಿ R ಪ್ಲಸ್ ಸಿ ಪ್ಲಸ್ 90 is equal to 180 ಡಿಗ್ರಿ. ಈ ಪ್ರಿಸಮ್ನ ನೀವು ತೊಗೊಂಡ್ರಿ ಅಂತಾರೆ, ಸಾರಿ ಈ ಟ್ರಯಾಂಗಲ್ನ ನೀವು ತೊಗೊಂಡ್ರಿ ಅಂತಂದ್ರೆ ಆರ್ ಪ್ಲಸ್ ಸಿ ಪ್ಲಸ್ 90 is equal to 180 ಡಿಗ್ರಿ. ಸಿ is equal to 90 ಮೈನಸ್ ಆರ್, ಕರೆಕ್ಟಾ? ಸಾರಿ, ಆರ್ is equal to 90 ಮೈನಸ್ ಸಿ. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅದನ್ನು, ಸೈನ್ 90 ಮೈನಸ್ ಸಿ. ಓಕೆ, so n is equal to sin 45 is 1 by root 2 and sin 90 minus c is cos c. Okay, so n is equal to ಎಷ್ಟು ಬಂತು? 1 by root 2 cos c ಅಂತ ಬಂತು. In next, critical angle condition. Critical angle condition ಏನು ಹೇಳುತ್ತೆ? The relation between critical angle and refractive index. Sin c is equal to 1 divided by n or n is equal to 1 divided by sin c. Okay, so ನೋಡ್ರಿ ಇಲ್ಲಿ n is equal to 1 by root 2 divided by cos c ಅಂತಿದೆ, n is equal to 1 by sin c ಅಂತಿದೆ. ಹಾಗಾದ್ರೆ ಈ ಎರಡೂ ಈಕ್ವೇಷನ್ಗಳಿಂದ ನಾವೇನು ಬರಿಬೋದು? 1 by root 2 cos c is equal to 1 divided by sin c, ಅಥವಾ sin c divided by cos c, it is tan c is equal to root 2. ಓಕೆ, ಹಾಗಾದ್ರೆ ಈ ಟ್ರಯಾಂಗಲ್ನ ತಗೊಳ್ಳೋಣ. ಟ್ರಯಾಂಗಲ್ ನೋಡ್ರಿ ಹೆಂಗಿದೆ, ದಿಸ್ ಈಸ್ ಸಿ ಆ್ಯಂಡ್ ದಿಸ್ ಈಸ್ ಆರ್ ಆ್ಯಂಡ್ ದಿಸ್ ಈಸ್ 90 ಡಿಗ್ರಿ. ಸೊ ಟ್ಯಾನ್ ಸಿ ಎಷ್ಟಿದೆ ರೀ? ಟ್ಯಾನ್ ಸಿ ಇಸ್ ವಾಟ್? ಅಪೋಸಿಟ್ ಬೈ ಬೇಸ್. ಅಪೋಸಿಟ್ ಎಷ್ಟಿದೆ? ರೂಟ್ 2. ಹಾಗಾದ್ರೆ ಇದು ರೂಟ್ 2 ಐತೆ. ಬೇಸ್ ಎಷ್ಟಿದೆ? 1 ಇದೆ, ಕರೆಕ್ಟೇ? ಹಾಗಾದ್ರೆ ನಾವು ಇದನ್ನು ಸೈನ್ ಸಿ ಅಂತ ತೊಗೊಂಡ್ವಿ ಅಂತಂದ್ರೆ ಸೈನ್ ಸಿ ಇಸ್ ಈಕ್ವಲ್ ಟು ಇದು ಎಷ್ಟಾಗೈತೆ ನೋಡ್ರಿ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಪ್ರಿನ್ಸಿಪಲ್ 2 + 1 is equal to root 3. ಹಂಗಾರೆ ಇದೇನು ಹೈಪೋಟೇನಿಯಸ್ ಇದೆಯಲ್ಲ, ಇದು ಎಷ್ಟಾಯ್ತು? ರೂಟ್ 3 ಆಯ್ತು. ಹಂಗಾರೆ ಸೈನ್ ಸಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೇನಿಯಸ್, ಅಂದ್ರೆ ಅಪೋಸಿಟ್ ಎಷ್ಟು? ರೂಟ್ 2, ಹೈಪೋಟೇನಿಯಸ್ ಎಷ್ಟು? ರೂಟ್ 3. ಬಟ್ ಸೈನ್ ಸಿ ಇಸ್ ಈಕ್ವಲ್ ನೋಡ್ರಿ ಎನ್ ಇಸ್ ಸೈನ್ ಸಿ ಇಸ್ ಈಕ್ವಲ್ ಟು 1 by n ಅಂತಿದೆ. ಹಂಗಾರೆ 1 by n ಇಸ್ ಈಕ್ವಲ್ ಟು ಏನು ಬರಿಬೋದು? ರೂಟ್ 2 divided by ರೂಟ್ 3 ಅಂತ ಬರಿಬೋದು, ಅಥವಾ n is equal to under root 3 divided by 2 ಅಂತ ಬರಿಬೋದು. ಹಾಗಾದ್ರೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡ್ರಿ ನಿಮ್ಮ 4 ಆಪ್ಷನ್ ಕೊಟ್ಟಿದಾರಲ್ಲ, ಆ ಆಪ್ಷನ್ನಲ್ಲಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಎಷ್ಟಿದೆ? ರೂಟ್ 3 by 2 ಇದೆ. ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಎಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತು ಕ್ರಿಟಿಕಲ್ ಆ್ಯಂಗಲ್ ಬೇಸ್ ಮೇಲೆ ಅದಾವ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಪ್ಟಿಕಲ್ ಫೈಬರ್ ಆರ್ ಬೇಸ್ಡ್ ಆನ್ ಟೋಟಲ್ ಆಪ್ಟಿಕಲ್ ಫೈಬರ್ ಈಸ್ ಬೇಸ್ಡ್ ಆನ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಲೆಸ್ ಸ್ಕ್ಯಾಟರಿಂಗ್, ರಿಫ್ರಾಕ್ಷನ್ ಆ್ಯಂಡ್ ಲೆಸ್ ಅಬ್ಸಾರ್ಪ್ಷನ್ ಕೋಎಫಿಷಿಯಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ 4 ಇಂಪಾರ್ಟೆಂಟ್ ಅಪ್ಲಿಕೇಶನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ. ಯಾವ್ಯಾವಪ್ಪ ಅಂತಂದ್ರೆ, 1ನೇದ್ದು ಮಿರೇಜ್, 2ನೇದ್ದು ಬ್ರಿಲಿಯನ್ಸ್ ಆಫ್ ಡೈಮಂಡ್, 3ನೇದ್ದು ಆಪ್ಟಿಕಲ್ ಫೈಬರ್ ಆ್ಯಂಡ್ 4ನೇದ್ದು ಪ್ರಿಸಮಲ್ಲಿ ನಾವು ರೇ ಆಫ್ ಲೈಟನ್ನು ಬ್ಯಾಂಡ್ ಮಾಡೋದು. ಓಕೆ, ಸೊ ಇವೇನು 4 ಆಪ್ಷನ್ಸ್ 4 ಅಪ್ಲಿಕೇಶನ್ಸ್ ಹೇಳಿದಿನಲ್ಲ, ಆ 4 ಆಪ್ಷನ್ಸ್ಗಳಲ್ಲಿ ಆಪ್ಟಿಕಲ್ ಫೈಬರ್ ಕೂಡ ಇದೆ. ಹಾಗಾದ್ರೆ ಆಪ್ಟಿಕಲ್ ಫೈಬರ್ ವರ್ಕ್ ಆಗೋದು ಯಾವ ಬೇಸ್ ಮೇಲೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ. ಹಾಗಾದ್ರೆ ಈ ಕ್ವಶನ್ಗೆ ಆನ್ಸರ್ ಏನು? ಆಪ್ಷನ್ ಎ.
ಓಕೆ, ಸೊ ಜಸ್ಟ್ ಥಿಯರಿ ಕ್ವಶನ್ ಇದೆ ನೋಡ್ರಿ, ಈಸಿ 2001 ಅಲ್ಲಿ ಕೇಳಿರುವಂಥದ್ದು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 19th ಕ್ವಶನ್. A disc is placed on a surface of pond which has refractive index 5 divided by 3. ಅಂದ್ರೆ ಒಂದು ಪಾಂಡ್ ಇದೆ, ಆ ಪಾಂಡಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? 5 divided by 3. ಆ ಪಾಂಡಿನ ಮೇಲ್ಗಡೆ ಏನು ಮಾಡಿದಾರಪ್ಪ ಅಂದ್ರೆ ಒಂದು ಡಿಸ್ಕ್ ಇಟ್ಟಿದ್ದಾರೆ. ಎ ಸೋರ್ಸ್ ಆಫ್ ಲೈಟ್ ಈಸ್ ಪ್ಲೇಸ್ಡ್ 4 meter ಬಿಲೋ ದ ಸರ್ಫೇಸ್ ಆಫ್ ದಿ ಲಿಕ್ವಿಡ್. ಅಂದ್ರೆ ಆ ಡಿಸ್ಕ್ ಏನಿದೆಲ್ಲ, ಡಿಸ್ಕಿನ ಕೆಳಗಡೆ 4 ಮೀಟರ್ ಕೆಳಗಡೆ ಒಂದು ಸೋರ್ಸ್ ಆಫ್ ಲೈಟ್ನ ಪ್ಲೇಸ್ ಮಾಡಿದ್ದಾರೆ. ದ ಮಿನಿಮಮ್ ರೇಡಿಯಸ್ ಆಫ್ ಡಿಸ್ಕ್ ನೀಡೆಡ್ ಸೋ ದ್ಯಾಟ್ ಲೈಟ್ ಈಸ್ ನಾಟ್ ಕಮಿಂಗ್ ಔಟ್ ಈಸ್. ಓಕೆ, ಸೊ ನೋಡ್ರಿ ಭಾಳ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, 2001 ಅಲ್ಲಿ ಕೇಳಿರುವಂಥದ್ದು. ಈ ರೀತಿ ಒಂದು ಪಾಂಡ್ ಇದೆ ಅನ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಡಿಸ್ಕ್ನ ಪ್ಲೇಸ್ ಮಾಡಿದ್ದಾರೆ ಹಿಂಗೆ. ಓಕೆ, ಈ ಡಿಸ್ಕಿನ ಎಕ್ಸಾಕ್ಟ್ 4 meter ಕೆಳಗಡೆ, ಇದು 4 meter ಅನ್ಕೊಳ್ಳಿ, 4 meter ಕೆಳಗಡೆ ಒಂದು ಸೋರ್ಸ್ ಆಫ್ ಲೈಟ್ ಇದೆ. ಈ ಸೋರ್ಸ್ ಆಫ್ ಲೈಟ್ ಇಂದ ಹೊರಡುವಂತಹ ರೇಸ್ ಆಫ್ ಲೈಟ್ ಏನಿದಾವಲ್ಲ ಅವು ಈ ಡಿಸ್ಕ್ ಇಂದ ಆಚೆ ಹೋಗಬಾರ್ದು. ಓಕೆ, ಅಂದ್ರೆ ಈ ರೀತಿನೇ ಇರಬೇಕು ಅವು, ಹಿಂಗೆ ಈ ಕಡೆ ಸೈಡ್ ಎಲ್ಲೂ ಹೋಗಬಾರ್ದು ಅಂತಾರೆ. ಈ ಡಿಸ್ಕಿನ ರೇಡಿಯಸ್ ಎಷ್ಟು ಇರಬೇಕು ಅಂತ ಕೇಳ್ಯಾರ. ವಾಟ್ ಶುಡ್ ಬಿ ದ ರೇಡಿಯಸ್ ಆಫ್ ದಿಸ್ ಡಿಸ್ಕ್? ಓಕೆ, ಸೊ ದಿಸ್ ಇಸ್ ದಿ ಕ್ವಶನ್. 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದೇನು ಪಾಂಡ್ ಇದೆಯಲ್ಲ, ಈ ಪಾಂಡಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಾರ. n is equal to, it is 5 divided by 3. ಓಕೆ, ನೋಡ್ರಿ ಇಲ್ಲಿಂದ ಹೊರಟಿರುವಂಥ ರೇ ಆಫ್ ಲೈಟ್ ಇದ್ದದ್ದು ಇಲ್ಲೇ ಬೆಂಡ್ ಆಗ್ಬೇಕು, ಹಿಂಗೆ ಹೊರಗೆ ಹೋಗಬಾರ್ದು ಅಂತಾರೆ. ದಿಸ್ ಆ್ಯಂಗಲ್ ಈಸ್ ಗೋಯಿಂಗ್ ಟು ಬಿ ಕ್ರಿಟಿಕಲ್ ಆ್ಯಂಗಲ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗೋಯಿಂಗ್ ಟು ಬಿ ಕ್ರಿಟಿಕಲ್ ಆ್ಯಂಗಲ್. ಹಂಗಂತಾರೆ ಒನ್ಸ್ ಅಗೇನ್ ಇಲ್ಲಿ ಕ್ರಿಟಿಕಲ್ ಆ್ಯಂಗಲ್ ಕಂಡೀಷನ್ ಅಪ್ಲೈ ಮಾಡೋಣ. ಸೈನ್ ಸಿ ಈಸ್ ಈಕ್ವಲ್ ಟು 1 divided by n, and n is given. n is how much? 1 divided by n is 5 divided by 3. It is equal to 3 divided by 5. ಹಂಗಾರೆ ಸೈನ್ ಸಿ ಈಸ್ ಈಕ್ವಲ್ ಟು ಏನಾಯ್ತು? 3 divided by 5. ಓಕೆ, ಸೊ ಸೈನ್ ಸಿ ಗೊತ್ತೈತಿ ಅಂತಂದ್ರೆ ಇದರರ್ಥ ಸೈನ್ ಸಿ ಈಸ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಅಪೋಸಿಟ್ ಈಸ್ 3, ಹೈಪೋಟೇನಿಯಸ್ ಈಸ್ 5. ಹಂಗಾರೆ ರೇಡಿಯಸ್ ವ್ಯಾಲ್ಯೂ ಎಷ್ಟಾಯ್ತು? 3. ಸೊ ರೇಡಿಯಸ್ ಈಸ್ ಗೋಯಿಂಗ್ ಟು ಬಿ, ರೇಡಿಯಸ್ ಆಫ್ ದ ಡಿಸ್ಕ್ ಹ್ಯಾಸ್ ಟು ಬಿ 3 meter. ಓಕೆ, ಸೊ ನಿಮ್ಮ ಆಪ್ಷನ್ ನೋಡ್ರಿ, ಆಪ್ಷನ್ ಎ ಇನ್ಫಿನಿಟಿ ಇದೆ, ಆಪ್ಷನ್ ಬಿ 3 meter, ಆಪ್ಷನ್ ಸಿ 6 meter, and ಆಪ್ಷನ್ ಡಿ is 4 meter. ಹಂಗಾರೆ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ, ಸಾರಿ, ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಸೊ ನೋಡ್ರಿ ಒಂದು ಈಸಿ ಕ್ವಶನ್ ಇದೆ, ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಜಸ್ಟ್ ದ ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆ್ಯಂಗಲ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂಸ್ ಮಾಡಿದ್ವಿ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ಮ ಡಿಸ್ಪ್ಲೇಯಲ್ಲಿ 20 ನಂಬರ್ ಮೇಲೆ ಇರುತ್ತೆ. ಲೈಟ್ ಎಂಟರ್ಸ್ ಅಟ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಅ ಟ್ರಾನ್ಸ್ಪರೆಂಟ್ ರಾಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n. ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ರಾಡ್ ಇದೆ, ಈ ಟ್ರಾನ್ಸ್ಪರೆಂಟ್ ರಾಡಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂತ ಹೇಳಿದಾರೆ ಅವರು? n ಅಂತ ಹೇಳಿದ್ದಾರೆ. ಓಕೆ, ಫಾರ್ ವಾಟ್ ವ್ಯಾಲ್ಯೂ ಆಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ರಾಡ್ ದ ಲೈಟ್ ಒನ್ಸ್ ಎಂಟರ್ಡ್ ಇನ್ ಟು ಇಟ್ ವಿಲ್ ನಾಟ್ ಲೀವ್ ಇಟ್ ವಿದೌಟ್ ಇಟ್ಸ್ ಲ್ಯಾಟ್ರಲ್ ಫೇಸ್. Without leave it through its lateral face, whatsoever be the value of angle of incidence. Angle of incidence ಎಷ್ಟೇ ಇದ್ರೂ ಕೂಡ ರೇ ಆಫ್ ಲೈಟ್ ಏನಾಗಬಾರ್ದು? ಹೊರಗಡೆ ಹೋಗಬಾರ್ದು. ಈ ಟ್ರಾನ್ಸ್ಪರೆಂಟ್ ರಾಡ್ನ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತಾರೆ. ಕಂಪಲ್ಸರಿ ಇಲ್ಲಿ ಏನಾಗಬೇಕು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲೇಬೇಕು. ಓಕೆ, ಹಾಗಾದ್ರೆ ಆಂಗಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂತಾರೆ. ಈ ಮಟೀರಿಯಲ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಓಕೆ, ಹಾಂ, ಇಲ್ಲಿ ನೋಡ್ರಿ, ಇದು ನಾರ್ಮಲ್ ಒಂದು ರೇ ಆಫ್ ಲೈಟ್ ಇದ್ದದ್ದು ಹಿಂಗೆ ಎಂಟ್ರಿ ಆಗುತ್ತೆ ಅನ್ಕೊಳ್ಳೋಣ. ಅಟ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಹಿಂಗೆ ಎಂಟ್ರಿ ಆಗಿರುವಂಥದ್ದು. ಇಟ್ ಹ್ಯಾಸ್ ಟು ರಿಮೇನ್ ಇನ್ ದ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಇಟ್ ಸೆಲ್ಫ್. ಓಕೆ, ಸೊ ಹಂಗೆ ಟ್ರಾನ್ಸ್ಪರೆಂಟ್ ಮಟೀರಿಯಲ್ನ ಒಳಗಡೆನೇ ಇರಬೇಕು ಅಂತಂದ್ರೆ ಇಲ್ಲಿ ಏನು ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ, ಓಕೆ, ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್. ಓಕೆ, ಇದನ್ನು ಎಕ್ಸ್ಟೆಂಡ್ ಮಾಡೋಣ. ಲೆಟ್ ಅಸ್ ಸೇ ದಿಸ್ ಈಸ್ ಆರ್ ಆ್ಯಂಡ್ ದಿಸ್ ಆಸ್ ಥೀಟಾ. ದಿಸ್ ಥೀಟಾ has to be greater than critical angle. Then and then only light will reflect. Otherwise it will pass. Transparent ಇರೋದ್ರಿಂದ ಪಾಸ್ ಆಗಿ ಹೋಗ್ಬಿಡುತ್ತದು. ಪಾಸ್ ಆಗಿ ಹೋಗಬಾರ್ದು ಅಂದ್ರೆ ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಟ್ ಆಗಬೇಕು ಅಂದ್ರೆ ಇದೇನು ಥೀಟಾ ಇದೆಯಲ್ಲ, ದಿಸ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ವಶನ್ ಅಲ್ಲಿ ಇಷ್ಟು ಬಿಟ್ಟು ಮತ್ತೇನು ಕೊಟ್ಟಿಲ್ಲ. ಈ ಆಂಗಲ್ ಎಷ್ಟಿದೆ? ಇದು 90 ಡಿಗ್ರಿ. ಫ್ರಮ್ ಫಿಗರ್ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡೋಣ. ಥೀಟಾ ಮಸ್ಟ್ ಬಿ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್.
ಸೊ ಸೈನ್ ಥೀಟಾ ಮಸ್ಟ್ ಬಿ ಗ್ರೇಟರ್ ದೆನ್ ಸೈನ್ ಸಿ, and from figure we can write theta plus r plus 90 is equal to 180 degree. Theta plus r is equal to 90 ಅಥವಾ theta is equal to 90 minus r. ಹಂಗಾರೆ sin 90 minus r must be greater than sin c. Sin 90 minus r is cos r. Cos r must be greater than sin c. Okay. ಸೊ ಕಾಸ್ ಆರ್ ಮಸ್ಟ್ ಬಿ ಗ್ರೇಟರ್ ದೆನ್ ಸೈನ್ ಸಿ ಬಂತು. ನಮ್ಗೆ ಕಾಸ್ ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. ಎನ್ ಇಸ್ ಈಕ್ವಲ್ ಟು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಓಕೆ, ಸೈನ್ ಆರ್ ಇಸ್ ಈಕ್ವಲ್ ಟು ಸೈನ್ ಐ ಡಿವೈಡೆಡ್ ಬೈ ಎನ್. ಇಲ್ಲಿ ಕಾಸ್ ಆರ್ ಅಂತಿದೆ, ನಮಗೆ ಕಾಸ್ ಆರ್ ವ್ಯಾಲ್ಯೂ ಬೇಕು. ಸೊ cos r is equal to, ನೋಡ್ರಿ ಟ್ರಿಗ್ನೋಮೆಟ್ರಿ ದ ಅಪ್ಲಿಕೇಶನ್ ಯೂಸ್ ಮಾಡೋಣ. cos r is equal to 1 minus sin square r. So under root 1 minus sin square r is sin square I divided by n square. Correct? So this is cos r. So ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. cos r ಅಂದ್ರೆ under root 1 minus sin square I divided by n square must be greater than sin c. ನೋಡ್ರಿ ಇದೇನು ಕಾಸ್ ಆರ್ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿವಿ. ಹಂಗಾರೆ ಸ್ಕ್ವೇರ್ ಮಾಡೋಣ ಇದನ್ನು. 1 ಮೈನಸ್ ಸೈನ್ ಸ್ಕ್ವೇರ್ ಐ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಮಸ್ಟ್ ಬಿ ಗ್ರೇಟರ್ ದೆನ್ ಸೈನ್ ಸ್ಕ್ವೇರ್ ಸಿ. ಸೊ ಸೈನ್ ಸ್ಕ್ವೇರ್ ಸಿ is nothing but what? As we know, sin c is equal to 1 divided by n, relation between critical angle and refractive index. So 1 minus sin square I divided by n square must be greater than 1 by n square. Okay. So ಇಲ್ಲಿ ಬರೀತೀನಿ ನೋಡ್ರಿ. ಈ 1 must be greater than 1 by n square plus sin square I divided by n square. So 1 must be greater than 1 divided by n square is common and 1 plus sin square I. ಇಲ್ಲಿ ನೋಡ್ರಿ sin square I ಅಂತಿದೆ. ಮ್ಯಾಕ್ಸಿಮಮ್ ಸೈನ್ ವ್ಯಾಲ್ಯೂ ಎಷ್ಟಾಗ್ಬೋದು? 90 ಡಿಗ್ರಿ. 90 ಡಿಗ್ರಿಗೆ ವ್ಯಾಲ್ಯೂ ಎಷ್ಟಾಗುತ್ತೆ? ಅದು 1 ಆಗುತ್ತೆ. ಸೊ ಸಪೋಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ 90 ಡಿಗ್ರಿನ ಐತಿ ಅನ್ಕೊಂಡಾಗ್ನು ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. ಹಾಗಾದ್ರೆ 1 plus 1 is how much? It is 2. So 1 must be greater than 1 divided by n square into 2. ಈ n square ನ ಈ ಕಡೆ ಕಳಿಸ್ರಿ. n square must be greater than 2 or n should be greater than root 2. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆಯಲ್ಲ, ಈ ಮಟೀರಿಯಲ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್, ಈ ಮಟೀರಿಯಲ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದದ್ದು ರೂಟ್ 2ಕ್ಕಿಂತಲೂ ಏನಿರಬೇಕು? ಜಾಸ್ತಿ ಇರಬೇಕು. ನಿಮ್ಮ ಆಪ್ಷನ್ಗಳಲ್ಲಿ ನೋಡ್ರಿ ಆಪ್ಷನ್ ಸಿ ಇದೆ ಇದು. ಸೊ ದಿಸ್ ಈಸ್ ಆಪ್ಷನ್ ಸಿ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ಕರೆಕ್ಟ್. ನೋಡ್ರಿ 1998 ಒಳಗೆ ಕೇಳಿರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಕ್ರೀನ್ ಮೇಲೆ ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ ನೋಡ್ರಿ 21 ಇದೆ. ಎ ರೇ ಆಫ್ ಲೈಟ್ ಫ್ರಾಮ್ ಅ ಡೆನ್ಸರ್ ಮೀಡಿಯಂ ಸ್ಟ್ರೈಕ್ಸ್ ಅ ರೇರ್ ಮೀಡಿಯಂ ಆಸ್ ಶೋನ್ ಇನ್ ಫಿಗರ್. ಒಂದು ಫಿಗರ್ ಕೊಟ್ಟಿದ್ದಾರೆ. ಆ ಫಿಗರಲ್ಲಿ ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. The reflected and refracted rays make an angle of 90 degree with each other. The angle of reflection and refraction are r and r dash. The critical angle would be, ಅಂದ್ರೆ ನಾವು ಕ್ರಿಟಿಕಲ್ ಆಂಗಲ್ ಎಷ್ಟಿದೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ನೋಡ್ರಿ ಕ್ವಶನ್ ಅಲ್ಲಿ ಕೊಟ್ಟಿರುವಂಥ ಫಿಗರ್ನ ಇನ್ನೊಂದ್ಸಲ ಡ್ರಾ ಮಾಡ್ತೀನಿ. This is incident ray, this is reflected ray, and this is refracted ray. This is normal. Okay. ಸೊ ಆ್ಯಂಗಲ್ಸ್ನು ಕೊಟ್ಟಿದ್ದಾರೆ. ಇದನ್ನು ಡೆನ್ಸರ್ ಮೀಡಿಯಮ್ ಅಂಥೇಳಿ, ಆಮೇಲೆ ಇದನ್ನು ರೇರರ್ ಮೀಡಿಯಮ್ ಅಂಥೇಳಿ. ಸೊ ದಿಸ್ ಈಸ್ ಐ, ದಿಸ್ ಈಸ್ ಆರ್ ಆ್ಯಂಡ್ ದಿಸ್ ಈಸ್ ಆರ್ ಡ್ಯಾಶ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಿದೆ ಅಂತಂದರೆ, ಇದೇನು ರಿಫ್ಲೆಕ್ಟೆಡ್ ರೇ ಇದೆಯಲ್ಲ, ರಿಫ್ಲೆಕ್ಟೆಡ್ ರೇ ಮತ್ತು ರಿಫ್ರಾಕ್ಟೆಡ್ ರೇ ಇವು ಎರಡರ ಮಧ್ಯೆ ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿದ್ದಾರೆ? 90 ಡಿಗ್ರಿ ಇದೆ ಅಂತ ಹೇಳಿದ್ದಾರೆ. ಕ್ವಶನಲ್ಲಿನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನಾವು ಕ್ರಿಟಿಕಲ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ? ಸ್ನೆಲ್ಸ್ ಲಾನ ಅಪ್ಲೈ ಮಾಡೋಣ.
ಸ್ನೆಲ್ಸ್ ಲಾ ಏನು ಹೇಳುತ್ತೆ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತ ಹೇಳುತ್ತೆ. ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಏನಂತ ತಗೊಳ್ಳೋಣ, ಎನ್ ಡಿ ಅಂತ ತಗೊಳ್ಳೋಣ. ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಎನ್ ಆರ್ ಅಂತ ತಗೊಳ್ಳೋಣ. ಆರ್ ಸ್ಟ್ಯಾಂಡ್ಸ್ ಫಾರ್ ರೇರರ್ ಆ್ಯಂಡ್ ಡಿ ಸ್ಟ್ಯಾಂಡ್ಸ್ ಫಾರ್ ಡೆನ್ಸರ್. ಹಂಗಾರೆ ರಿಫ್ರಾಕ್ಷನ್ ಎಲ್ಲಾಗಿದೆ, ಸೆಕೆಂಡ್ ಮೀಡಿಯಂ ಒಳಗಾಗಿದೆ. ಅದರ ಸಲುವಾಗಿ ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ. ಓಕೆ, ಸೊ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ. ಆ್ಯಂಡ್ ಸೈನ್ ಐ, ಸಾರಿ ಆರ್ ಅಲ್ಲ, ಆರ್ ಡ್ಯಾಶ್, ಯಾಕಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಏನಿದೆ ಆರ್ ಡ್ಯಾಶ್ ಅಂತಿದೆ. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಬರಿಬೋದು ನೋಡ್ರಿ, ಫ್ರಮ್ ಫಿಗರ್ ಆರ್ ಪ್ಲಸ್ 90 ಪ್ಲಸ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 180 ಡಿಗ್ರಿ ಆ್ಯಂಡ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 90 ಮೈನಸ್ ಆರ್. ಹಂಗಾರೆ ಇದೇನಾಯ್ತು, ಸೈನ್ 90 ಮೈನಸ್ ಆರ್ ಇಸ್ ಈಕ್ವಲ್ ಟು ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ. ಸೊ ಇದನ್ನ ತೆಗೆದು ಬಿಡೋಣ. ಸೊ ಸೈನ್ ಐ ಡಿವೈಡೆಡ್ ಬೈ, ನೋಡ್ರಿ 90 ಮೈನಸ್ ಆರ್ ಅಂತಿದೆ, 90 ಮೈನಸ್ ಆರ್ ಈಸ್ ಕಾಸ್ ಆರ್ ಆ್ಯಂಡ್ ಐ ಆ್ಯಂಡ್ ಆರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅದರ ಸಲುವಾಗಿ ಇದನ್ನೇನಂತ ಬರೆಯೋಣ, ಸೈನ್ ಆರ್ ಅಂತ ಬರೆಯೋಣ, ಈಸ್ ಈಕ್ವಲ್ ಟು ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ. ಹಾಗಾದ್ರೆ ಸೈನ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್ ಈಸ್ ಟ್ಯಾನ್ ಆರ್ ಈಸ್ ಈಕ್ವಲ್ ಟು ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ರಿಫ್ಲೆಕ್ಷನ್ ಆಕ್ಚುಲಿ ಕ್ರಿಟಿಕಲ್ ಆಂಗಲ್ ಅಂತ ಕೇಳಿದಾರೆ ಅವರು. ಕ್ರಿಟಿಕಲ್ ಆಂಗಲ್ಗೆ ಸಂಬಂಧಪಟ್ಟಂಥದ್ದು ಸಾಲ್ವ್ ಮಾಡೋಣ. there is a relation between critical angle and refractive index. So what is that relation? Sin C is equal to 1 divided by n. ನಾವು ಆಲ್ರೆಡಿ ಹೇಳಿದೆ ನಿಮ್ಗೆ, ಇಲ್ಲಿ ಏನು ಎನ್ ಬರೀತೀವಲ್ಲ, ಇದು ಬರೀ ಎನ್ ಆಗಿರೋದಿಲ್ಲ. ದಿಸ್ ಈಸ್ ಗೋಯಿಂಗ್ ಟು ಬಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ರೇರರ್ ಮೀಡಿಯಂ. ಕರೆಕ್ಟಾ? ಈಗ n1 2 ಅಂತ ಬರೆದಾಗ ಇಟ್ ಈಸ್ ಗೋಯಿಂಗ್ ಟು ಬಿ n1 ಡಿವೈಡೆಡ್ ಬೈ n2. n21 ಅಂತ ಬರೆದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ n2 ಡಿವೈಡೆಡ್ ಬೈ n1. ಕರೆಕ್ಟಾ? ಸಪೋಸ್ NaW ಅಂತ ಬರ್ತೀನಿ ಅನ್ಕೊಳ್ರಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಬರೆದಾಗ ಇಟ್ ಈಸ್ Na ಡಿವೈಡೆಡ್ ಬೈ NW. ಕರೆಕ್ಟಾ? ಹಾಗಾದ್ರೆ ಇಲ್ಲಿ NdR ಬರ್ದಿದ್ದೀನಲ್ಲ, ಇದ್ರ ಮೀನಿಂಗ್ ಏನು, ND ಡಿವೈಡೆಡ್ ಬೈ NR ಮೇಲ್ಗಡೆ ಹೋಗುತ್ತೆ. ಹಾಗಾದ್ರೆ ಇಟ್ ಈಸ್ NR ಡಿವೈಡೆಡ್ ಬೈ ND. ಸೈನ್ ಸಿ ಇಸ್ ಈಕ್ವಲ್ ಟು, ಓಕೆ, ಸೊ ಸೈನ್ ಸಿ ಇಸ್ ಈಕ್ವಲ್ ಟು NR ಡಿವೈಡೆಡ್ ಬೈ ND, ಟ್ಯಾನ್ ಆರ್ ಇಸ್ ಈಕ್ವಲ್ ಟು NR ಡಿವೈಡೆಡ್ ಬೈ ND. ಎರಡು ಈಕ್ವೇಶನ್ ಸೇಮ್ ಇರೋದ್ರಿಂದ ನಾವು ಏನು ಮಾಡೋಣ, ಈಕ್ವೇಟ್ ಮಾಡೋಣ. ಟ್ಯಾನ್ ಆರ್ ಇಸ್ ಈಕ್ವಲ್ ಟು ಸೈನ್ ಸಿ, ಅಥವಾ ಸಿ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟ್ಯಾನ್ ಆರ್. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್. ನೋಡ್ರಿ, ನಿಮ್ಮ ಆಪ್ಷನಲ್ಲಿ ಸೈನ್ ಇನ್ವರ್ಸ್ ಆಫ್ ಟ್ಯಾನ್ ಆರ್ ಅಂಥೇಳಿ ಆಪ್ಷನ್ ಎ ಅಂತನೇ ಇದೆ ನೋಡ್ರಿ. ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಸೈನ್ ಇನ್ವರ್ಸ್ ಆಫ್ ಟ್ಯಾನ್ ಆರ್. ಸೊ ಸೈನ್ ಇನ್ವರ್ಸ್ ಆಫ್ ಟ್ಯಾನ್ ಆರ್ ಅಂಥೇಳಿ ಆಪ್ಷನ್ ಎ ಇದೆ. ದೇರ್ ಫೋರ್ ಆಪ್ಷನ್ ಎ ಈಸ್ ಕರೆಕ್ಟ್. ನೋಟ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ 22nd ಕ್ವಶನ್ ಅಂತ ಬರುತ್ತೆ. A small source of light is 4 meter below the surface of water of refractive index 5 divided by 3. In order to cut off all the light coming out of water surface, minimum diameter of the disc placed on the surface of water is. ಈಗ ಜಸ್ಟ್ ಒಂದು ಇದೇ ಥರ ಸಿಮಿಲರ್ ಕ್ವಶನ್ನ ಡಿಸ್ಕಷನ್ ಮಾಡಿದ್ವಿ ನಾವು 1994 ಅಲ್ಲಿ ಕೇಳಿರುವಂಥ ಕ್ವಶನ್. ಇಲ್ಲಿ ನೋಡ್ರಿ, ಅ ಸ್ಮಾಲ್ ಸೋರ್ಸ್ ಆಫ್ ಲೈಟ್ ಈಸ್ 4 meter ಬಿಲೋ ದ ಸರ್ಫೇಸ್ ಆಫ್ ವಾಟರ್. ಅಂದ್ರೆ ಒನ್ಸ್ ಅಗೇನ್ ವಾಟರ್ ತಗೊಳ್ಳೋಣ. ಈ ವಾಟರಿನ 4 meter ಕೆಳಗಡೆ ಒಂದು ಸೋರ್ಸ್ ಆಫ್ ಲೈಟ್ ಇದೆ. ದಿಸ್ ಈಸ್ ಸೋರ್ಸ್ ಆಫ್ ಲೈಟ್ ಅಂಡ್ ದಿಸ್ ಹೈಟ್ ಈಸ್ 4 meter. ಇನ್ ಆರ್ಡರ್ ಟು ಕಟ್ ಆಫ್ ಆಲ್ ದ ಲೈಟ್ ಕಮಿಂಗ್ ಔಟ್ ಆಫ್ ವಾಟರ್ ಸರ್ಫೇಸ್, ಮಿನಿಮಮ್ ಡಯಾಮೀಟರ್ ಆಫ್ ದ ಡಿಸ್ಕ್ ಪ್ಲೇಸ್ಡ್ ಆನ್ ದ ಸರ್ಫೇಸ್ ಆಫ್ ವಾಟರ್ ಈಸ್. ಅಂದ್ರೆ ಇಲ್ಲಿ ಒಂದು ಡಿಸ್ಕ್ ಇದೆ ಈ ರೀತಿ. ಓಕೆ, ಸೊ ಈ ಡಿಸ್ಕ್ ಇಂದ ಆಚೆ ಔಟ್ಸೈಡ್ ಇಂದ ರೇ ಆಫ್ ಲೈಟ್ ಏನಾಗಬಾರ್ದು, ಹೊರಗೆ ಬರಬಾರ್ದು ಅಂತಾರೆ. ಎಲ್ಲ ಲೈಟು ಈ ಡಿಸ್ಕ್ ಅಲ್ಲಿ ಏನಾಗಬೇಕು, ಅಕ್ಯುಮುಲೇಟ್ ಆಗಬೇಕು ಈ ರೀತಿ. ಹಂಗಾರೆ ಈ ಡಿಸ್ಕಿನ ಡಯಾಮೀಟರ್ ಎಷ್ಟಿರಬೇಕು ಅಂತ ಕ್ವಶನ್ ಇದೆ. ಸೊ ಒನ್ಸ್ ಅಗೇನ್ ಇದೇ ನಾವು ಡಿಸ್ಕಷನ್ ಮಾಡಿದ್ವಿ. ಏನಪ್ಪಾ ಅಂತಾರೆ, ಈ ಡಿಸ್ಕಿಂದ ಆಚೆ ಲೈಟ್ ಹೋಗಬಾರ್ದು ಅಂದ್ರೆ ಕಂಪಲ್ಸರಿ ಇದೇನಾಗಿರ್ಬೇಕು, ಕ್ರಿಟಿಕಲ್ ಆಂಗಲ್ ಆಗಿರಬೇಕು. ಓಕೆ, ಸೊ ಇದು 4 meter ಅಂತ ಅವ್ರು ಕೊಟ್ಟಾರ. ಇದು ಎಷ್ಟು ಅಂತ ಗೊತ್ತಿಲ್ಲ, ಲೆಟ್ ಅಸ್ ಟೇಕ್ ಇಟ್ ಆಸ್ ಆರ್.
ಓಕೆ. ಸೊ ಒನ್ಸ್ ಅಗೇನ್ ಕ್ರಿಟಿಕಲ್ ಆ್ಯಂಗಲ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡೀಷನ್ ಅಪ್ಲೈ ಮಾಡೋಣ. ಸೈನ್ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎನ್. ಈ ವಾಟರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ನವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಾರಪ್ಪ ಅಂತಾರೆ 5 ಡಿವೈಡೆಡ್ ಬೈ 3. ಇಟ್ ಈಸ್ 5 ಡಿವೈಡೆಡ್ ಬೈ 3. ಹಂಗಾರೆ ಸೈನ್ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 5. ಹಂಗಾರೆ ಸೈನ್ ಸಿ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 5 ಅಂತ ಇದ್ರ ಮೀನಿಂಗ್ ಏನು? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೇನಿಯಸ್. ಅಪೋಸಿಟ್ ಎಷ್ಟು 3, ಹೈಪೋಟೇನಿಯಸ್ ಎಷ್ಟು 5. ನೋಡ್ರಿ ರೇಡಿಯಸ್ 3 ಇದೆ ಅಂತಂದ್ರೆ ಡಯಾಮೀಟರ್ ಎಷ್ಟಾಯ್ತು 2 ಟೈಮ್ಸ್. ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು 3 ಇಂಟು 2 ಇಸ್ ಈಕ್ವಲ್ ಟು 6 ಮೀಟರ್. ಸೊ ಡಯಾಮೀಟರ್ ಎಷ್ಟು ಬಂತು 6 ಮೀಟರ್. ನೋಡ್ರಿ ನಿಮ್ಮ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಇದೆ, ದೇರ್ ಫೋರ್ ಆಪ್ಷನ್ ಎ ಈಸ್ ಕರೆಕ್ಟ್. ನೋಟ್ ಮಾಡ್ಕೊಡ್ರಿ ಕರೆಕ್ಟಾಗಿ. ಇನ್ನೊಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ ಮೇನ್ಸ್ 2010 ಅಲ್ಲಿ ಕೇಳಿರುವಂಥದ್ದು. ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಾ m1 ಆ್ಯಂಡ್ m2 ಆರ್ 1.5 ಇಂಟು 10 ಟು ದಿ ಪವರ್ 8 ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ 2 ಇಂಟು 10 ಟು ದಿ ಪವರ್ 8 ಮೀಟರ್ ಪರ್ ಸೆಕೆಂಡ್. ಎರಡು ಮೀಡಿಯಮ್ ಅದಾವ. ಸೊ ಎರಡು ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ನವ್ರು ಕೊಟ್ಟಿದ್ದಾರೆ. ಎ ರೇ ಆಫ್ ಲೈಟ್ ಎಂಟರ್ಸ್ ಫ್ರಮ್ ಮೀಡಿಯಮ್ m1 ಟು m2 at an incidence angle of I. If the ray suffers total internal reflection, the value of I is ಅಂತ ಕೇಳ್ಯಾರ. ಓಕೆ ನೋಡ್ರಿ ಎರಡು ಮೀಡಿಯಮ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದಾರೆ. ಲೆಟ್ ಅಸ್ ಟೇಕ್ ಇಟ್ ಆಸ್ m1 ಆ್ಯಂಡ್ ಇಟ್ ಆಸ್ m2. ರೇ ಈಸ್ ಟ್ರಾವೆಲಿಂಗ್ ಫ್ರಮ್ m1 ಟು m2 ಅಂತಂದಾರೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಫ್ ದ ರೇ ಸಫರ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಂದಾರ. ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೈತಿ ಅಂತಾರೆ. ಆಬ್ವಿಯಸ್ಲಿ ಇದು ಡೆನ್ಸರ್ ಮೀಡಿಯಮ್ ಐತೆ, ಇದು ರೇರರ್ ಮೀಡಿಯಮ್ ಐತೆ. ಯಾಕಂದ್ರೆ ಕಂಪಲ್ಸರಿ ಡೆನ್ಸರ್ ಟು ರೇರರ್ ರೇ ಆಫ್ ಲೈಟ್ ಹೋಗ್ಬೇಕು. ಸೊ ಈ ರೀತಿ ರೇ ಆಫ್ ಲೈಟ್ ಹೋಗ್ತಾ ಇದೆ ಅನ್ಕೊಳ್ಳಿ. ಓಕೆ. ಸೊ ಇಲ್ಲಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಎನ್ ಡಿ ಅಂತ ತಗೊಳ್ಳೋಣ. ಇಲ್ಲಿಯ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಎನ್ ಎ ಅಂತ ತಗೊಳ್ಳೋಣ, ಎನ್ ಎ ಅಥವಾ ಎನ್ ಆರ್. ಓಕೆ. ಸೊ ಇಲ್ಲಿ ಸ್ಪೀಡ್ ಆಫ್ ಲೈಟ್ ಅವ್ರು ಕೊಟ್ಟಾರ. ಎಷ್ಟು ಕೊಟ್ಟಾರಪ್ಪ ಅಂತಾರೆ? ವೆಲಾಸಿಟಿ of light in denser medium is 1.5 into 10 to the power 8. 1.5 into 10 to the power 8 meter per second. Next, rarer medium ಅಲ್ಲಿ ಅಥವಾ ಏರ್ ಮೀಡಿಯಮ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕೊಟ್ಟಾರ. ಐ ಮೀನ್ ಸ್ಪೀಡ್ ಆಫ್ ಲೈಟ್ ಕೊಟ್ಟಾರ. ಲೆಟ್ ಅಸ್ ಟೇಕ್ ಇಟ್ ಆಸ್ v2. ಇದನ್ನು ವಿ ಡಿ ಅಂತ ತಗೊಳ್ಳೋಣ, ಇದನ್ನು ವಿ ಆರ್ ಅಂತ ತಗೊಳ್ಳೋಣ. 2 into 10 to the power 8 meter per second. ಓಕೆ. ಸೊ ಒನ್ಸ್ ಅಗೇನ್ ಕಂಡೀಷನ್ ಏನಿದೆ? The relation between critical angle and refractive index, it is sin c is equal to 1 by n. ನೋಡ್ರಿ ಇಲ್ಲಿ n ಅಂತಿದೆ. ಆಕ್ಚುಲಿ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ರೇರರ್ ಮೀಡಿಯಮ್. ಓಕೆ. ಹಂಗಾರೆ 1 ಡಿವೈಡೆಡ್ ಬೈ ಎನ್ ಡಿ ಆರ್ ನ ಏನಂತ ಬರೀಬಹುದು? ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ. ನಾ ಆಲ್ರೆಡಿ ಹೇಳಿ ನಿಮ್ಗೆ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ವೆಲಾಸಿಟಿ ಆಫ್ ಲೈಟ್ ಈಸ್ n is equal to c divided by v. ಸಪೋಸ್ ಇದನ್ನ ಎನ್ ಆರ್ ಅಂತ ತಗೊಂಡಿ ಅಂತಂದ್ರೆ it is going to be VR. ಇದನ್ನು ಎನ್ ಡಿ ಅಂತ ತಗೊಂಡು ಅಂತಂದ್ರೆ ಸಿ ಡಿವೈಡೆಡ್ ಬೈ ಎನ್ ಡಿ, ಸಾರಿ ವಿ ಡಿ. ಅಂದ್ರೆ ಎನ್ ಆರ್ ಡಿವೈಡೆಡ್ ಬೈ ಎನ್ ಡಿ ಈಸ್ ಈಕ್ವಲ್ ಟು ವಿ ಡಿ ಡಿವೈಡೆಡ್ ಬೈ ವಿ ಆರ್. ಕರೆಕ್ಟಾ? ಹಂಗಾರೆ ಇಲ್ಲಿ ಏನಂತ ಬರಿಬೋದು? ವಿ ಡಿ ಡಿವೈಡೆಡ್ ಬೈ ವಿ ಆರ್ ಅಂತ ಬರಿಬೋದಾ? ಸೈನ್ ಸಿ ಈಸ್ ಈಕ್ವಲ್ ಟು, ಹಂಗಾರೆ ಸೈನ್ ಸಿ ಈಸ್ ಈಕ್ವಲ್ ಟು ವಿ ಡಿ ಎಷ್ಟಿದೆ ರೀ? 1.5 ಇಂಟು 10 to the power 8 divided by ವಿ ಆರ್ ಎಷ್ಟಿದೆ? 2 into 10 to the power 8. 10 to the power 8, 10 to the power 8 is cancelled. And sin c is equal to 1.5 ನ ಹೆಂಗೆ ಬರಿಬೋದು? 3/2 ಅಂತ ಹೇಳಿ. ಈ 2 ನ ಏನಂತ ಬರೆಯೋಣ? 4 divided by 2 ಅಂತ ಬರೆಯೋಣ. ಸೊ 2 is cancelled. ಸೊ ಇಟ್ is 3 divided by 4. ಹಂಗಾರೆ sin c is equal to ಎಷ್ಟು ಬಂತು? sin c is equal to 3 divided by 4 or c is equal to sin inverse of 3 divided by 4. ಹಂಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿನೇ ಇರಬೇಕು. ಅದರ ಸಲುವಾಗಿ c is equal to ಏನು ಬಂತು? sin inverse of 3/4 ಅಥವಾ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅಂತಲೂ ಬರಿಬೋದು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು sin inverse of 3/4. ಸೊ ವಿಚ್ ಆಪ್ಷನ್ is correct?
ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಸೈನ್ ಇನ್ವರ್ಸ್ ಆಫ್ 3/4. ನೋಡ್ರಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಟ್ ಮಾಡ್ಕೊ.